ನಮಸ್ಕಾರ. 10ನೇ ಬಿ ತರಗತಿಯ ಗಣಿತದಲ್ಲಿ ತ್ರಿಭುಜಗಳು ಪಾಠದ 2ನೇ ದಿನವನ್ನು ಆರಂಭಿಸ್ತಾ ಇದ್ದೇವೆ. ಎಲ್ಲರೂ ಸ್ಕೇಲ್, ಪೆನ್ಸಿಲ್, ಪೆನ್, ನೋಟ್ಬುಕ್ನೊಡನೆ ರೆಡಿಯಾಗಿದ್ದೀರಿ ಅಂತ ಭಾವಿಸ್ತೇನೆ. ಈಗ ಮೊದಲಿಗೆ ನಿನ್ನೆ ಕಲಿತ ವಿಷಯಗಳನ್ನು ಇನ್ನೊಮ್ಮೆ ನೆನಪು ಮಾಡಿಕೊಳ್ಳುವ. ಹಿಂದಿನ ತರಗತಿಯಲ್ಲಿ ಕಲಿತ ಸರ್ವಸಮ ತ್ರಿಭುಜಗಳ ಕುರಿತಾಗಿ ಅಭ್ಯಾಸ ಮಾಡ್ತಾ ಇದ್ದೆವು. ಒಂದೇ ಆಕಾರ ಮತ್ತು ಒಂದೇ ಗಾತ್ರವಿರುವ 2 ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳು ಎನ್ನುತ್ತಾರೆ. ಅದರಲ್ಲಿ ಬಾಕೋಬಾ, ಕೋಬಾಕೋ, ಬಾಬಾಬಾ, ಲಂಕಾಬಾವನ್ನು ನೆನಪಿಸಿಕೊಂಡೆವು. ಈಗ ಚಿತ್ರದಲ್ಲಿ 2 ತ್ರಿಭುಜಗಳು ಕಾಣ್ತವೆ. BCಯ ಉದ್ದವು QR ಉದ್ದಕ್ಕೆ ಸಮ, ABಯ ಉದ್ದವು PQನ ಉದ್ದಕ್ಕೆ ಸಮ, ACಯ ಉದ್ದವು PR ಉದ್ದಕ್ಕೆ ಸಮನಾದರೆ ಆ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತೇಳಿ ಕರೆಯಲ್ಪಡ್ತವೆ. ಸರ್ವಸಮವನ್ನು S ಅನ್ನು ಅಡ್ಡ ಮಲಗಿಸಿ ಅದರ ಕೆಳಗಡೆ 2 ಸಮಚಿಹ್ನೆಯನ್ನು ಬರೆದು ಗುರುತಿಸ್ತೇವೆ. ಮೊದಲನೇ ತ್ರಿಭುಜ ABC. ಈಗ ಕೋನಗಳನ್ನು ಗುರುತಿಸಿದ್ರೆ ಎಯಲ್ಲಿ 80 ಡಿಗ್ರಿ ಅಂತೇಳಿ ತಗೊಳ್ಳುವ, ಬಿಯಲ್ಲಿ 60 ಡಿಗ್ರಿ, ಸಿಯಲ್ಲಿ 40 ಡಿಗ್ರಿ. ನಮಗೆ ಗೊತ್ತಿದೆ ಸಮನಾದ ಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರ್ತವೆ. BC ಸಮ QR ಆದರೆ ಕೋನ A ಸಮ ಕೋನ P, AC ಸಮ PR ಆದರೆ ಕೋನ B ಸಮ ಕೋನ Q, AB ಸಮ PQ ಆದರೆ ಕೋನ C ಸಮ ಕೋನ R. ಇದೇ ಕ್ರಮದಲ್ಲಿ ಬರೆದ್ರೆ 80 ಡಿಗ್ರಿ, 60 ಡಿಗ್ರಿ, 40 ಡಿಗ್ರಿ ಕ್ರಮದಲ್ಲಿ ಬರೆದ್ರೆ ಮೊದಲನೇ ತ್ರಿಭುಜದ ಹೆಸರು ABC ಎಂದಾಗುತ್ತದೆ. ಹಾಗೆ ಇಲ್ಲಿ 80 ಡಿಗ್ರಿ, 60 ಡಿಗ್ರಿ, 40 ಡಿಗ್ರಿಯ ಕ್ರಮದಲ್ಲಿ ಬರೆದ್ರೆ PQR. ಅದೇ ಕ್ರಮದಲ್ಲಿ ತ್ರಿಭುಜಗಳನ್ನು ಹೆಸರಿಸುವುದನ್ನು ಅಭ್ಯಾಸ ಮಾಡುವ. 2ನೇ ತ್ರಿಭುಜ ನೋಡುವ. ಇಲ್ಲಿ ಒಂದು ಬಾಹು 11 ಸೆಂಟಿಮೀಟರ್ ಉಂಟು. ಇಲ್ಲಿ ಸಹ ಒಂದು ಬಾಹು 11 ಸೆಂಟಿಮೀಟರ್ ಇದೆ. ಕಾಣಿಸ್ತಾ ಇದೆಯಾ? ಹಾಗೆಯೇ ಒಂದು ಬಾಹು 7 ಸೆಂಟಿಮೀಟರ್ ಇದ್ದರೆ ಇದರಲ್ಲಿ ಒಂದು ಬಾಹು 7 ಸೆಂಟಿಮೀಟರ್ ಉಂಟು, ಇದರಲ್ಲಿ ಒಂದು ಬಾಹು 6 ಸೆಂಟಿಮೀಟರ್ ಉಂಟು. ಹಾಗಾದರೆ ಇದರ 3 ಬಾಹುಗಳು ಇದರ 3 ಬಾಹುಗಳಿಗೆ ಸಮನಾದರೆ ಆ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು. ಈಗ ಹೆಸರಿಸುವುದು ಹೇಗೆ ಅಂತೇಳಿ ನೋಡುವ. ಈಗ 7 ಸೆಂಟಿಮೀಟರ್ಗೆ ಎದುರುಗಡೆ ಇರುವುದು X, 11 ಸೆಂಟಿಮೀಟರ್ಗೆ ಎದುರುಗಡೆ ಇರುವುದು Y, 6 ಸೆಂಟಿಮೀಟರ್ನ ಎದುರುಗಡೆ ಇರುವುದು Z. 7, 11, 6 X, Y, Z ಆಯ್ತಾ? ಹಾಗೆ ಇಲ್ಲಿ 7ರ ಎದುರುಗಡೆ ಇರುವುದು N, 11ರ ಎದುರುಗಡೆ ಇರುವುದು M, 6ರ ಎದುರುಗಡೆ ಇರುವುದು L. ಆವಾಗ ಅದನ್ನು ತ್ರಿಭುಜ NML ಅಂತೇಳಿ ಓದಬೇಕು. ಹೇಗೆ ಓದುದು? ತ್ರಿಭುಜ XYZ ಸರ್ವಸಮ ತ್ರಿಭುಜ NML. Xಗೆ N ಸಮ, Yಗೆ M ಸಮ, Zಗೆ L ಸಮ. ಅದೇ ಕ್ರಮದಲ್ಲಿ ಬರಬೇಕು. ನೆಕ್ಸ್ಟ್ 3ನೇದು ಸಮಬಾಹು ತ್ರಿಭುಜವನ್ನು ತಗೊಂಡಿದ್ದೇವೆ. 6 ಸೆಂಟಿಮೀಟರ್ ಬಾಹು ಇಲ್ಲಿ ಸಹ ಉಂಟು, ಇಲ್ಲಿ ಸಹ ಉಂಟು. 3 ಕೋನಗಳು ಸಮ. 180/3 ಅಂದರೆ 60 ಡಿಗ್ರಿ. ಅದರಿಂದ ಪ್ರತಿಯೊಂದು ಕೋನವು 60 ಡಿಗ್ರಿ. ಇಲ್ಲಿ ನೀವು PQR ಕೊಟ್ಟರೆ ಇಲ್ಲಿ XYZ ಅನ್ನು ಕೊಡ್ಬೋದು. ಯಾಕಂದರೆ ಯಾವ ಬಾಹುವಿಗೆ ಸಮ ಆಗ್ತದೆ. 3 ಕೋನಗಳು ಒಂದಕ್ಕೊಂದು ಸಮನಾಗಿರ್ತದೆ. ಈಗ ಸರ್ವಸಮ ತ್ರಿಭುಜಗಳನ್ನು ಹೆಸರಿಸುವುದನ್ನು ಕಲ್ತುಕೊಂಡೆವು. ನೆಕ್ಸ್ಟ್ ಸಮರೂಪ ಆಕೃತಿಗಳು. ಈಗ ನೋಡಲು ಒಂದೇ ರೀತಿಯಾಗಿ ಕಾಣುವ ವೃತ್ತ, ದೊಡ್ಡ ವೃತ್ತ ಇರ್ಬೋದು, ಚಿಕ್ಕ ವೃತ್ತ ಇರ್ಬೋದು, ವೃತ್ತವೇ. ಆದರೆ ಇಲ್ಲಿ ಸಮನಾದ ತ್ರಿಜ್ಯಗಳನ್ನು ಹೊಂದಿರುವ ವೃತ್ತಗಳು. ಇಲ್ಲಿ ವೃತ್ತದೊಳಗೊಂದು ವೃತ್ತಗಳು, ಇಲ್ಲಿ ಸಮನಾದ ತ್ರಿಜ್ಯವಿರುವ ವೃತ್ತಗಳು. ಈ ವೃತ್ತಗಳು ಸರ್ವಸಮ ವೃತ್ತಗಳು. ಆದರೆ ಈ ವೃತ್ತಗಳು ಸಮರೂಪಿ ವೃತ್ತಗಳು. ಹಾಗೆಯೇ ಒಂದೇ ಬಾಹುವಿನ ಅಳತೆ ಇರುವ ವರ್ಗಗಳಾದರೆ ಅವುಗಳು ಸರ್ವಸಮ ವರ್ಗಗಳು. ಬರೀ ವರ್ಗಗಳಾದರೆ ಸಮರೂಪ ವರ್ಗಗಳು. ಈಗ ಇವೆರಡು, ಒಂದು ದೊಡ್ಡದು ಒಂದು ಚಿಕ್ಕದು ಕಾಣ್ತಾ ಇದೆಯಾ?
ಇವು ಸಮರೂಪ ಚೌಕಗಳು. ತ್ರಿಭುಜಗಳು, 3 ಬಾಹುಗಳು ಸಮನಾಗಿರುವ ಸಮಬಾಹು ತ್ರಿಭುಜ, ಒಂದು ಚಿಕ್ಕದು ಇನ್ನೊಂದು ದೊಡ್ಡದು. ಅವು 2 ಸರ್ವಸಮ ಅಲ್ಲ, ಆದರೆ ಸಮರೂಪ. ಇಲ್ಲಿ ಸಹ ಹಾಗೆ ಇವುಗಳು ಸಮರೂಪ ತ್ರಿಭುಜಗಳು. ಆದ್ದರಿಂದಾಗಿ ಎಲ್ಲ ಸಮಬಾಹು ತ್ರಿಭುಜಗಳು ಸಮರೂಪಗಳು, ಎಲ್ಲ ವೃತ್ತಗಳು ಸಮರೂಪಗಳು, ಎಲ್ಲ ವರ್ಗಗಳು ಸಮರೂಪಗಳು. ಇನ್ನು ಒಂದು ಛಾಯಾಚಿತ್ರವನ್ನು ಗಮನಿಸಿದೆವು, ತಾಜ್ ಮಹಲ್ನ ಛಾಯಾಚಿತ್ರ. ಸ್ವಲ್ಪ ದೊಡ್ಡದು, ಮೀಡಿಯಂ, ಚಿಕ್ಕದು, 3 ಸಹ ಒಂದೇ ಆಕಾರದಲ್ಲಿದ್ದಾವೆ. ಆದ್ದರಿಂದ ಇವುಗಳು ಸಮರೂಪ ಆಕೃತಿಗಳು. ಈಗ ಇವತ್ತಿನ ಪಾಠಕ್ಕೆ ಬರುವ. ಎರಡು ವರ್ಗಗಳನ್ನು ರಚಿಸಿ, ಬೇರೆ ಬೇರೆ ಅಳತೆಯ 2 ವರ್ಗಗಳನ್ನು ರಚಿಸಿ. ಒಂದನೇದಕ್ಕೆ ABCD ಅಂತೇಳಿ ಹೆಸರು ಕೊಡಿ, ಇನ್ನೊಂದಕ್ಕೆ PQRS ಅಂತೇಳಿ ಹೆಸರು ಕೊಡಿ. ಆಯ್ತಾ? ಈಗ ಎಲ್ಲ ಕೋನಗಳು 90 ಡಿಗ್ರಿ ಗುರುತಿಸಿ, ಬಾಹುಗಳು ಸಮ ಅಂತೇಳಿ ಒಂದು ಕಡ್ಡಿಯಿಂದ ಗುರುತಿಸಿ, ಇಲ್ಲಿ 90 ಡಿಗ್ರಿ ಗುರುತಿಸಿ, ಒಂದು ಕಡ್ಡಿ ಗುರುತಿಸಿ, ಎಷ್ಟು ಅಳತೆಯದ್ದು ಮಾಡಿದ್ದೀರಿ ಆ ಅಳತೆಯನ್ನು ಬರೀರಿ. ನಾನಿಲ್ಲಿ 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಅಂತ ಬರೆದಿದೆ. 2 ವರ್ಗ ಅಥವಾ 2 ಚೌಕಗಳನ್ನು ರಚಿಸಿ. ಈಗ ಇದರ ಬಾಹು ಭಾಗಿಸು ಇದರ ಬಾಹು ಬರಿಬೇಕು. 1ನೇ ವರ್ಗದ ಬಾಹು ಭಾಗಿಸು 2ನೇ ವರ್ಗದ ಬಾಹು. AB ಭಾಗಿಸು PQ, 2ನೇ ಬಾಹು. BC ಭಾಗಿಸು QR, 3ನೇ ಬಾಹು. CD ಭಾಗಿಸು RS ಅಥವಾ SR, 4ನೇ ಬಾಹು. AD ಭಾಗಿಸು PS. AB PQ, BC QR, CD RS, AD PS. ಈಗ ಇದನ್ನು ನೋಡಿ, ಮೇಲೆ ಈ ಬರೆದ ಬಾಹುಗಳೆಲ್ಲ ಚಿಕ್ಕ ವರ್ಗದ್ದು, ಕೆಳಗೆ ಬರೆದ ಬಾಹುಗಳೆಲ್ಲ ದೊಡ್ಡ ವರ್ಗದ್ದು. ಹೀಗೆ ಅನುಪಾತವನ್ನು ಬರೆಯುವಾಗ ವರ್ಗದ 1ನೇ ವರ್ಗದೆಲ್ಲ ಮೇಲೆ ಬರೆದ್ರೆ 2ನೇ ವರ್ಗದೆಲ್ಲ ಕೆಳಗೆ ಬರೀಬೇಕು. ಇವು ಎಲ್ಲವೂ ಒಂದಕ್ಕೊಂದು ಸಮ. ಮೊದಲನೇ ವರ್ಗದ ಬಾಹು ಎಷ್ಟು? 5. 2ನೇ ವರ್ಗದ ಬಾಹು ಎಷ್ಟು? 6. ಹಾಗಾದರೆ ಎಷ್ಟು ಉತ್ತರ? 5/6. ಅನುಪಾತದಲ್ಲಿ ಬರೆದ್ರೆ 5:6. ಈಗ ಎರಡನೇದು, 2 ಸಮಬಾಹು ತ್ರಿಭುಜಗಳನ್ನು ಮಾಡಬೇಕು. ಸಮಬಾಹು ಅಂದ್ರೆ ಗೊತ್ತುಂಟಲ್ಲ, ಬಾಹುವಿನ ಅಳತೆಗಳು ಒಂದೇ ಇರಬೇಕು. ಇದರದ್ದು 3ರದ್ದು ಒಂದೇ ಇರಬೇಕು, ಇದರದ್ದು 3ರದ್ದು ಒಂದೇ ಇರಬೇಕು. ಒಂದು ಚಿಕ್ಕದು ಒಂದು ಸ್ವಲ್ಪ ದೊಡ್ಡದು ಮಾಡಿ. ಚಿಕ್ಕದಕ್ಕೆ LMN ಅಂತೇಳಿ ಹೆಸರು ಕೊಡಿ, ದೊಡ್ಡದಕ್ಕೆ XYZ ಅಂತೇಳಿ ಹೆಸರು ಕೊಡಿ. ಬಾಹುಗಳೆಲ್ಲ ಸಮ ಆದ್ರಿಂದ ಇದಕ್ಕೆಲ್ಲ ಒಂದೊಂದು ಕಡ್ಡಿ ಹಾಕಿ 2 ಸೆಂಟಿಮೀಟರ್ ಅಂತೇಳಿ ಬರೀರಿ. ಇದಕ್ಕೆ ಒಂದೊಂದು ಕಡ್ಡಿ ಹಾಕಿ 4 ಸೆಂಟಿಮೀಟರ್ ಅಂತೇಳಿ ಬರೀರಿ. ಈಗ ಆಗ ಬರೆದ ಹಾಗೆ ಅಂಶ ಛೇದದಲ್ಲಿ ಬರಿಬೇಕು. LM ಭಾಗಿಸು XY ಸಮ MN ಭಾಗಿಸು YZ. 3ನೇ ಬಾಹು ಹೇಳಿ. ಸಮ LN ಭಾಗಿಸು XZ.
ಎಲ್ ಎಂ ಭಾಗಿಸು ಎಕ್ಸ್ ವೈ ಸಮ ಎಮ್ ಎನ್ ಭಾಗಿಸು ವೈ ಝೆಡ್ ಸಮ ಎಲ್ ಎನ್ ಭಾಗಿಸು ಎಕ್ಸ್ ಝೆಡ್. ಎಲ್ಲ ಸಂದರ್ಭಗಳಲ್ಲಿಯೂ ಮೇಲೆದ್ದು 2 ಕೆಳಗಿದ್ದು 4 2/4. ಈಗ ಸಮನಾದ ಕೋನಗಳನ್ನು ಬರಿಬೇಕು. ಇದರ 3 ಕೋನಕ್ಕೆ ಇದರ 3 ಕೋನ ಸಮ. ಎಲ್ಲಿಗೆ ಸಮ ಯಾವುದು? ಎಕ್ಸ್, ಕೋನ ಎಕ್ಸ್. ಕೋನ ಎಮ್ಮಿಗೆ ಸಮ ಯಾವುದು? ಕೋನ ವೈ. ಹಾಗೆ 3ನೇ ಕೋನ ಉಳಿದದ್ದು ಕೋನ ಎನ್ನಿಗೆ ಸಮ ಕೋನ ಝಡ್. ಚಿಕ್ಕ ತ್ರಿಭುಜದೆಲ್ಲ ಎಡಬದಿಯಲ್ಲಿ ಬರೆದದ್ದು, ದೊಡ್ಡ ತ್ರಿಭುಜದೆಲ್ಲ ಬಲಬದಿಯಲ್ಲಿ ಬರೆದದ್ದು. ಇದೇ ಕ್ರಮದಲ್ಲಿ ಪ್ರಾಕ್ಟೀಸ್ ಮಾಡಿ. ಎಲ್ ಎಂಗೆ ಅನುರೂಪ ಬಾಹು ಎಕ್ಸ್ ವೈ, ಎಮ್ ಎನ್ಗೆ ಅನುರೂಪ ಬಾಹು ವೈ ಝೆಡ್, ಎಲ್ ಎನ್ಗೆ ಅನುರೂಪ ಬಾಹು ಎಕ್ಸ್ ಝೆಡ್. ಈಗ ಇದು ಸಮಬಾಹು ತ್ರಿಭುಜ. ಆದರೆ ನಿನ್ನೆ ಮಾಡಿದ ಒಂದು ಲೆಕ್ಕ ಉಂಟು ನೋಡಿ. ಈ ತ್ರಿಭುಜದಲ್ಲಿ ಒಮ್ಮೆ ನೋಡುವ. 11 ಸೆಂಟಿಮೀಟರಿಗೆ ಸಮನಾದ ಬಾಹು 6, 7, 11 11. ಹಾಗಾದರೆ ಎಕ್ಸ್ ಝಡ್ ಅನುರೂಪ ಎಲ್ ಎನ್, ಎಕ್ಸ್ ಝಡ್ ಅನುರೂಪ ಎಲ್ ಎನ್. ಹಾಗೆ ಎಕ್ಸ್ ವೈಗೆ ಅನುರೂಪ ಯಾವುದು? ಎಷ್ಟು ಸೆಂಟಿಮೀಟರ್? 6 ಸೆಂಟಿಮೀಟರ್. 6 ಸೆಂಟಿಮೀಟರ್ ಇದ್ದದ್ದು ಎಮ್ ಎನ್. ಹಾಗೆ ವೈ ಝಡ್ಡಿಗೆ ಅನುರೂಪ ಯಾವುದು? ಎಲ್ ಎಂ. ಈಗ ಅನುರೂಪ ಬಾಹು ಅಂದರೆ ಯಾವುದು ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಅನುರೂಪ ಕೋನ ನೋಡುವ. ಇಲ್ಲಿ 110 ಬರೆದಿದ್ದೇನೆ. ಇದರಲ್ಲಿ 110 ಬರೆದದ್ದು ಯಾವುದು? ಎಂ. ಹಾಗಾದರೆ ಅನುರೂಪ ಕೋನಗಳು ಯಾವುದು? ಕೋನ ವೈ ಮತ್ತು ಕೋನ ಎಂ. ಇನ್ನು 6 ಸೆಂಟಿಮೀಟರ್ಗೆ ಎದುರುಗಡೆ ಇರುವ ಕೋನವು 6 ಸೆಂಟಿಮೀಟರ್ಗೆ ಎದುರುಗಡೆ ಇರುವ ಕೋನಕ್ಕೆ ಸಮ. 2 ಗುರ್ತು ಹಾಕಿದ್ದೇನೆ ಅಲ್ಲಿ, ಕಾಣ್ತದಾ? ಇದು 2 ಅಕ್ಷರಗಳು ಒಂದಕ್ಕೊಂದು ಸಮ. ಯಾವುದು? ಕೋನ ಝಡ್ ಸಮ ಕೋನ ಎಲ್. ಇನ್ನು ಉಳಿದದ್ದು 3ನೇ ಕೋನ, ಕೋನ ಎಕ್ಸ್ ಸಮ ಕೋನ ಎನ್. ಇವುಗಳನ್ನು ಅನುರೂಪ ಕೋನಗಳು ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ಈಗ ಸಮನಾದ ಬಾಹುಗಳು ಅನುರೂಪ ಬಾಹುಗಳು, ಸಮನಾದ ಕೋನಗಳು ಅನುರೂಪ ಕೋನಗಳು. ಈಗ ನೆಕ್ಸ್ಟ್ ಒಂದು ಪ್ರಶ್ನೆ ಬರೆಯಿರಿ. ಈ ಕೆಳಗಿನ ಚಿತ್ರದಲ್ಲಿ ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳನ್ನು ಗುರುತಿಸಿ. ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳನ್ನು ಗುರುತಿಸಿ. ಎರಡು ತ್ರಿಭುಜಗಳನ್ನು ಮಾಡಬೇಕು. ಒಂದು ಸ್ವಲ್ಪ ಚಿಕ್ಕದು, ಇನ್ನೊಂದು ಸ್ವಲ್ಪ ದೊಡ್ಡದು. ಇದನ್ನು ಲಘು ಕೋನ ಮಾಡಬೇಡಿ, ಅಧಿಕ ಕೋನ. ಒಂದು ಸ್ವಲ್ಪ ಬೆಂಡ್ ಮಾಡಿ ಕೋನ ನೋಡಿ. 90 ಡಿಗ್ರಿಗಿಂತ ಜಾಸ್ತಿ ಉಂಟು, 110 ಡಿಗ್ರಿ ಉಂಟು. 90 ಅಂದರೆ ಹೀಗೆ ನೇರ ಬರ್ತದೆ. 110 ಅಂತ ಹೇಳಿದರೆ ಸ್ವಲ್ಪ ಹೀಗೆ ಓರೆ ಬರ್ತದೆ. ಓರೆಯಾಗಿ ಮಾಡಿ. ಇಲ್ಲಿ ಸಹ ಹಾಗೆ 90 ಡಿಗ್ರಿ ಅಂದರೆ ಹೀಗೆ ನೇರ ಬರ್ತದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಸ್ವಲ್ಪ ಓರೆ ಇಡಿ. ಒಂದು ಸ್ವಲ್ಪ ಚಿಕ್ಕ ಚಿತ್ರ ಮಾಡಿ, ಇನ್ನೊಂದು ಸ್ವಲ್ಪ ದೊಡ್ಡ ಚಿತ್ರ ಮಾಡಿ. ಹೆಸರು ಕೊಡಿ ABC ಅಂತೇಳಿ. ಇಲ್ಲಿ PQR ಅಂತೇಳಿ ಹೆಸರು ಕೊಡಿ.
ಈಗ ಅನುರೂಪ ಬಾಹುಗಳು ಹೇಳಿ ಬರೆಯಿರಿ. ಅನುರೂಪ ಬಾಹುಗಳು ನೋಡಿ, ಅಳತೆ ನೋಡಿ, 3, 4, 5. ಎಷ್ಟು? 3, 4, 5. ಇಲ್ಲಿ 6, 4.5, 7.5. 6, 4.5, 7.5. ಈ 3 ಮತ್ತು 6 ನೋಡುವಾಗ ಎಷ್ಟಾದರೂ ಗೊತ್ತಾಗ್ತದ? 3 ಮತ್ತು 4.5 ಈಗ ಒಂದು ಅನುಪಾತವನ್ನು ಬರೆಯುವ. 4.5/3 ಅಂತೇಳಿ ಬರೆಯುವ. 3 1.5 ಬಂತು ಅಲ್ವಾ? ಹಾಗೆಯೇ 6 ಮತ್ತು 4 ಬರೆದ್ರೆ 4 1 2 ಉಳಿತು 20, 1.5 ಬಂತಲ್ವಾ? ಹಾಗೆ 7 ಮತ್ತು 5 ಬರೆದ್ರೆ 5 1 1.4 ಬಂತ? 5 1 5, 2 ಉಳಿತು 20, 1.4 ಬಂತಲ್ಲ? 1.5 ಬರಬೇಕಾದ್ರೆ 7.5 ಬರಿಬೇಕಲ್ವಾ? 7.5/5 ಹೇಳಿದರೆ 1 25, 7.5. ಇದನ್ನು 7.5 7.5 ಉಂಟಲ್ಲಿ, ಸರಿ. 7.5/5 ಹೇಳಿದರೆ 1.5 ಬರ್ತದಲ್ವ? ಸರಿಯಾಗಿ ನೋಡಿ ಇನ್ನೊಮ್ಮೆ. 4.5/3 ಹೇಳಿದರೆ 1.5, 6/4 ಅಂತ ಹೇಳಿದರೆ 1.5, 7.5/5 ಅಂತ ಹೇಳಿದರೆ 1.5. ಈ ರೀತಿಯಾಗಿ ಒಂದೇ ಅನುಪಾತದಲ್ಲಿರುವ ಬಾಹುಗಳನ್ನು ಅನುರೂಪ ಬಾಹುಗಳು ಅಂತೇಳಿ ಕರೀತಾರೆ. ಈ ಮುಂದಿನ ಲೆಕ್ಕದಲ್ಲಿ ನಾವು ಒಂದೇ ಅಳತೆಯ ಬಾಹುಗಳನ್ನು ನೋಡಿತ್ತು. ಈಗ ಒಂದೇ ಅನುಪಾತದಲ್ಲಿರುವ ಬಾಹುಗಳು. ಹಾಗಾದರೆ 4.5 ಮತ್ತು 3. 4.5 ಮತ್ತು 3 ಯಾವುದು? ಇಲ್ಲಿ BC, ಇಲ್ಲಿ PQ. ಇಲ್ಲಿ BC, ಇಲ್ಲಿ PQ. ಇದನ್ನು ಸಮ ಹಾಕಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಇದರ ಅಳತೆ ಬೇರೆ, ಇದರ ಅಳತೆ ಬೇರೆ. ಇದರ ಅಳತೆ 3, ಇನ್ನೊಂದರ ಅಳತೆ 4.5. ಅದರಿಂದಾಗಿ ಅದನ್ನು ಅನುರೂಪ ಬಾಹುಗಳನ್ನು ಬರೆಯುವಾಗ ಈ ರೀತಿಯಾಗಿ ಚಿಹ್ನೆಯನ್ನು ಹಾಕಿ ಬರೀಬೇಕು. ಹಾಗೆ 4 ಮತ್ತು 6 ನೋಡಿ, ಇಲ್ಲಿರುವುದು 2. 4 ಮತ್ತು 6. 4 ಸೆಂಟಿಮೀಟರ್ ಇರುವುದು ಯಾವುದು? AB. 6 ಸೆಂಟಿಮೀಟರ್ ಇರುವುದು ಯಾವುದು? QR. ಸರಿಯಾ? 4 ಸೆಂಟಿಮೀಟರ್ ಇರುವುದು AB, 6 ಸೆಂಟಿಮೀಟರ್ ಇರುವುದು QR. ಇನ್ನೊಂದು 5 ಸೆಂಟಿಮೀಟರ್ ಇರುವುದು ಯಾವುದು? AC. 7.5 ಸೆಂಟಿಮೀಟರ್ ಇರುವುದು ಯಾವುದು? PR. ಅನುರೂಪ ಬಾಹುಗಳ ಕೆಳಗೆ BC ಮತ್ತು PQ, AB ಮತ್ತು QR, AC ಮತ್ತು PR ಅಂತೇಳಿ ಬರೆಯಿರಿ. ಅದರ ಪಕ್ಕದಲ್ಲಿ ಅನುರೂಪ ಕೋನಗಳು ಅಂತೇಳಿ ಬರೆಯಿರಿ. ಅನುರೂಪ ಕೋನಗಳು. ಈಗ ನಾನು ಈಗಾಗಲೇ ಹೇಳಿದ್ದೆ, ಅನುರೂಪ ಬಾಹುಗಳಿಗೆ ಎದುರುಗಡೆ ಇರುವ ಕೋನಗಳು ಸಮ ಅಂತ ಹೇಳಿಕೊಂಡು. ಈಗ 3ರ ಎದುರುಗಡೆ ಇರುವ ಕೋನವು 4.5ರ ಎದುರುಗಡೆ ಇರುವ ಕೋನಕ್ಕೆ ಸಮ. ಹಾಗಾದರೆ ಯಾವುದಕ್ಕೆ ಯಾವುದು ಸಮ? ಕೋನ A ಸಮ ಕೋನ R. ನೆಕ್ಸ್ಟ್ 4ಕ್ಕೆ 6 ಸೆಂಟಿಮೀಟರ್ ಇರುವ ಬಾಹುಗಳು ಅನುರೂಪ ಬಾಹುಗಳು. 4ರ ಎದುರುಗಡೆ ಇರುವುದು C, 6ರ ಎದುರುಗಡೆ ಇರುವುದು P. ಕೋನ Cಗೆ ಕೋನ P. ಈಗ ಇನ್ನು ಉಳಿದದ್ದು ಇದರಲ್ಲಿ B, ಇದರಲ್ಲಿ Q.
ನೆಕ್ಸ್ಟ್ ಅನುಪಾತ. ಒಂದೊಂದೇ ಅನುಪಾತವನ್ನು ಬರೆಯುವ. ಎ ಬಿ ಭಾಗಿಸು ಕ್ಯೂ ಆರ್. ಎ ಬಿ ಎಷ್ಟು? 4/6. ನೆಕ್ಸ್ಟ್ ಬಿ ಸಿ ಭಾಗಿಸು ಪಿ ಕ್ಯೂ. 3/4.5. ನೆಕ್ಸ್ಟ್ 5/7.5. ಇದು ಎಲ್ಲದರಲ್ಲಿಯೂ 1/1.5 ಹೇಳಿ ಬರ್ತದೆ. ಅಥವಾ ಅನುಪಾತದಲ್ಲಿ ಬರೆದ್ರೆ 1:1.5. ಈಗ ಇನ್ನೊಮ್ಮೆ ನೋಡಿ, ಅನುರೂಪ ಬಾಹುಗಳನ್ನು ಹೇಗೆ ಲೆಕ್ಕಾಚಾರ ಮಾಡೋದು ಅಂತ. ಒಂದೇ ಅನುಪಾತದಲ್ಲಿ ಇರಬೇಕು. 3 ಮತ್ತು 6 ತಗೊಂಡ್ರೆ 4ರ 2 ಪಾಲಂದರೆ ಎಷ್ಟಾಯಿತು? 8. ಇಲ್ಲಿ ಎಲ್ಲಿಯೂ ಇಲ್ಲ, ಅದನ್ನು ತಗೊಳ್ಳುವಾಗಿಲ್ಲ. 3 ಮತ್ತು 4.5 ತಗೊಂಡ್ರೆ 1.5 ಬರ್ತದೆ. 4 ಮತ್ತು 6 ತಗೊಂಡ್ರು 1.5 ಬರ್ತದೆ. 5 ಮತ್ತು 7.5 ತಗೊಂಡ್ರು 1.5 ಬರ್ತದೆ. ಆದ್ದರಿಂದ ಆ ಅಳತೆಯ ಬಾಹುಗಳು ಅನುರೂಪ ಬಾಹುಗಳು. ಈ ಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಅನುರೂಪ ಕೋನಗಳು. ಕೋನ ಎಗೆ ಕೋನ ಆರ್, ಕೋನ ಸಿಗೆ ಕೋನ ಪಿ, ಕೋನ ಬಿಗೆ ಕೋನ ಕ್ಯೂ. ಎಲ್ಲರೂ ಬರ್ದಾಯ್ತು ಅಂತ ಅಂದ್ಕೊಳ್ತೇನೆ. ಈಗ ಅದರಲ್ಲೇ ಎರಡನೇ ಲೆಕ್ಕ, ಅನುರೂಪ ಬಾಹುಗಳ ಅನುಪಾತ. ಅನುರೂಪ ಬಾಹುಗಳ ಅನುಪಾತ ಮತ್ತು ಅನುರೂಪ ಕೋನಗಳನ್ನು ಬರೆಯಿರಿ. ಅನುರೂಪ ಬಾಹುಗಳ ಅನುಪಾತ ಮತ್ತು ಕೋನಗಳನ್ನು ಬರೆಯಿರಿ. ಈಗ ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ. 2 ತ್ರಿಭುಜಗಳು ಕಾಣ್ತವಾ? ಕಾಣ್ತದೆ. ಇದರಲ್ಲಿ 3 ಕೋನದ ಅಳತೆಗಳನ್ನು ಕೊಟ್ಟಿದ್ದಾರಾ? 40, 60, 80. 40, 60, 80. ಇದರ 3 ಕೋನಕ್ಕೆ ಇದರ 3 ಕೋನಗಳು ಸಮ. ಈಗ ಬಾಹುಗಳನ್ನು ನೋಡುವ. 2, 3, 5. ಇಲ್ಲಿ 4, 6, 10. ಯಾವುದಕ್ಕೆ ಯಾವುದು ಅನುಪಾತ ಹೇಳ್ಬೋದಾ? 2 2 4, 3 2 6, 5 2 10. ಅನುಪಾತಗಳು ಸಮವಾಗಿದ್ದಾವ? ಹಾಗಾದರೆ ಎಒ ಮತ್ತು ಒ ಸಿ ಸರಿಯಾ? ಎಒ ಇದ್ದಲ್ಲಿ ಎಷ್ಟು ಬರಿಬೇಕು? 2. 4 ಒ ಸಿ ಇದ್ದಲ್ಲಿ 4. ಅನುರೂಪ ಬಾಹುಗಳ ಅನುಪಾತ ಎಒ ಭಾಗಿಸು ಒ ಸಿ 2:4. ಅದೇ ರೀತಿಯಾಗಿ ಇನ್ನೊಂದು ಬಿ ಒ ಭಾಗಿಸು ಒ ಡಿ ಎಷ್ಟು? 5/10. ಕೊನೆಯದು ಉಳಿದದ್ದು
AB ಭಾಗಿಸು CD 3/6. 2 1 2 2 5 1 5 2 3 1 3 2 ಎಲ್ಲ ಸಂದರ್ಭದಲ್ಲಿಯೂ ಅದು 2ನೇ 1. ಸರಿಯಾ? ಈಗ ಸಮನಾದ ಕೋನಗಳನ್ನು ಬರೆಯುವ. ಕೋನ ಸಿ ಇಲ್ಲಿ ಉಂಟು, ಕಾಣ್ತಾ ಉಂಟಾ? ಎಷ್ಟು ಡಿಗ್ರಿ ಉಂಟು? 40 ಡಿಗ್ರಿ. ಅದಕ್ಕೆ ಸಮನಾದದ್ದು ಇಲ್ಲಿ ಯಾವುದು? ಕೋನ ಎ. ಕೋನ ಡಿ ಎಷ್ಟು ಡಿಗ್ರಿ? 60 ಡಿಗ್ರಿ. ಇಲ್ಲಿ 60 ಡಿಗ್ರಿ ಇರೋದು ಯಾವುದು? ಕೋನ ಬಿ. ಈಗ ಇನ್ನೊಂದು ಉಳಿದದ್ದು, ಇದು ಓ ಬಿಂದುವಿನಲ್ಲೇ 2 ಕೋನ ಉಂಟು, ಅದರಿಂದ 3 ಅಕ್ಷರಗಳನ್ನು ಬಳಸಿ ಹೇಳಬೇಕು. ಕೋನ ಎ ಓ ಬಿ, ಕೋನ ಸಿ ಓ ಡಿ. ಕೋನ ಎ ಓ ಬಿ ಮತ್ತು ಕೋನ ಸಿ ಓ ಡಿ. ಈಗ ಅನುರೂಪ ಬಾಹುಗಳಂದ್ರೇನು, ಅನುರೂಪ ಬಾಹುಗಳ ಅನುಪಾತ ಅಂದ್ರೇನು, ಅನುರೂಪ ಕೋನಗಳು ಅಂದ್ರೇನು ಅಂತ ಅರ್ಥ ಆಯ್ತಲ್ವಾ? ಇವತ್ತಿಗೆ ಇಷ್ಟು ಸಾಕು, ನಾಳೆ ಮುಂದುವರಿಸುವ.